ಹಾಸನ ಜಿಲ್ಲೆಯ ಗ್ರಾಮ ಪಂಚಾಯಿತಿಗಳಿಗೆ ಆಯ್ಕೆಯಾಗ್ತಕ್ಕಂಥ ಸದಸ್ಯರ ಮೀಸಲಾತಿ ಪಟ್ಟಿಯನ್ನು ಹಾಸನ ಜಿಲ್ಲೆಯ ಜಿಲ್ಲಾ ಚುನಾವಣಾಧಿಕಾರಿ ಹಾಗೂ ಜಿಲ್ಲಾಧಿಕಾರಿಯೂ ಆಗಿರ್ತಕ್ಕಂಥ KS ಲತಾಕುಮಾರಿ ಅವರು ಆಗಸ್ಟ್ 18ರಂದು ಬಿಡುಗಡೆಯನ್ನು ಮಾಡಿದ್ದಾರೆ. ಜಿಲ್ಲೆಯಲ್ಲಿರ್ತಕ್ಕಂಥ ಒಟ್ಟು 264 ಗ್ರಾಮ ಪಂಚಾಯಿತಿ ಇದ್ದಾವೆ. ಅದರಲ್ಲಿ 13 ಗ್ರಾಮ ಪಂಚಾಯಿತಿಗಳನ್ನು ಹೊರತುಪಡಿಸಿ ಬಹುತೇಕ ಎಲ್ಲ ಗ್ರಾಮ ಪಂಚಾಯಿತಿಗಳ ಅವಧಿ ಮುಗಿದಿದೆ. ಹಾಗಾಗಿ ಚುನಾವಣೆ ನಡೀಬೇಕಿದೆ. ಚುನಾವಣೆ ನಡೀಬೇಕು ಅಂತಂದರೆ ಒಟ್ಟು ಜಿಲ್ಲೆಯಲ್ಲಿ 264 ಗ್ರಾಮ ಪಂಚಾಯಿತಿಗಳ 3542 ಸದಸ್ಯರಲ್ಲಿ ಒಟ್ಟು ಮೀಸಲಾತಿಯನ್ನು ಪ್ರಕಟಿಸಬೇಕಾಗುತ್ತೆ. ಅದರಲ್ಲಿ ಎಸ್ಸಿಗೆ ಎಷ್ಟು ಮೀಸಲು, STಗೆ ಎಷ್ಟು ಮೀಸಲು, ಮಹಿಳೆಗೆ ಎಷ್ಟು ಮೀಸಲು, ಹಾಗೆ ಜನರಲ್ಗೆ ಎಷ್ಟು ಸ್ಥಾನಗಳು ಉಳ್ಕೊಳ್ತವೆ, ಇದೆಲ್ಲವೂ ಕೂಡ ಡಿವೈಡ್ ಆಗಬೇಕಾಗುತ್ತೆ. ಅದನ್ನೇ ಜಿಲ್ಲಾಧಿಕಾರಿಗಳು ಮಾಡಿದ್ದಾರೆ. ಆದರೆ ಏನು ಜಿಲ್ಲಾಧಿಕಾರಿ ಪ್ರಕಟ ಮಾಡಿರ್ತಕ್ಕಂಥ ಈ ಒಂದು ಮೀಸಲು ಪಟ್ಟಿ JDS ವರ್ಸಸ್ ಜಿಲ್ಲಾಡಳಿತ ಅಥವಾ JDS ವರ್ಸಸ್ DC ಅಂತಕ್ಕಂಥ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದೆ. ಶನಿವಾರ ಸುದ್ದಿಗೋಷ್ಠಿಯನ್ನು ನಡೆಸಿದಂಥ ಹಾಸನ ಜಿಲ್ಲೆಯ ಮಾಜಿ ಸಚಿವರು ಒಳನರಸೀಪುರ ಕ್ಷೇತ್ರದ ಶಾಸಕರು ಆಗಿರ್ತಕ್ಕಂಥ HD ರೇವಣ್ಣ ತಮ್ಮ ಪಕ್ಷದ ಶಾಸಕರ ಜೊತೆ ಸುದ್ದಿಗೋಷ್ಠಿಯನ್ನು ನಡೆಸಿ ಈ ಒಂದು ಪಟ್ಟಿಯನ್ನು ಪ್ರಕಟ ಮಾಡುವಾಗ ಕರಡು ಪಟ್ಟಿಯನ್ನು ಪ್ರಕಟ ಮಾಡಿಲ್ಲ, ಇದು ಏಕಪಕ್ಷೀಯವಾಗಿ ಮಾಡಲಾಗಿದೆ, ಏಕೈಕಿಯಾಗಿ ಅಂತಿಮ ಪಟ್ಟಿಯನ್ನು ಪ್ರಕಟ ಮಾಡಲಾಗಿದೆ, ಇದು ಕಾನೂನಿಗೆ ವಿರುದ್ಧ ಅಂತಕ್ಕಂಥ ಆಕ್ಷೇಪವನ್ನು ಎತ್ತಿದ್ರು. ಜಿಲ್ಲಾಧಿಕಾರಿಗಳ ಬಗ್ಗೆ ಸಾಕಷ್ಟು ವಾಗ್ದಾಳಿಯನ್ನು ಕೂಡ ನಡೆಸಿದರು. ಜಿಲ್ಲಾಡಳಿತ ಹೇಗೆ ನಡೀತಾ ಇದೆ, ಮುಂದಿನ ದಿನಗಳಲ್ಲಿ ಮಾತಾಡ್ತೀನಿ ಅಂತಕ್ಕಂಥದ್ದು ಜೊತೆಗೆ ಏನು ಇಂಥ DC-ಯನ್ನು ನನ್ನ 30 ವರ್ಷದ ರಾಜಕೀಯ ಅನುಭವದಲ್ಲಿ ಇಂಥ DC-ಯನ್ನು ನಾನು ನೋಡಲಿಲ್ಲ ಅಂತಕ್ಕಂಥ ಮಾತುಗಳನ್ನು ಕೂಡ HD ರೇವಣ್ಣ ಅವರು ಹೇಳಿದರು. ಅಂದರೆ ಈ ಒಂದು ಪಟ್ಟಿ ಪರಿಷ್ಕರಣೆ ಆಗಬೇಕು, ಅದಕ್ಕಾಗಿ ನಾವು ಹೋರಾಟವನ್ನು ಮಾಡ್ತೀವಿ, ಕಾನೂನು ಹೋರಾಟವನ್ನು ಕೂಡ ಮಾಡ್ತೀವಿ ಅಂತಕ್ಕಂಥ ಎಚ್ಚರಿಕೆಯನ್ನು ಕೂಡ ರೇವಣ್ಣ ಅವರು ಕೊಟ್ಟಿದ್ದರು. ಇದಾದ ನಂತರ ಇವತ್ತು ಸುದ್ದಿಗೋಷ್ಠಿಯನ್ನು ನಡೆಸಿದಂಥ DC ಅವರು ಈ ಒಂದು ಏನು ಪಟ್ಟಿ ಪ್ರಕಟ ಆಗಿದೆ, ಗ್ರಾಮ ಪಂಚಾಯಿತಿಗಳ ಸದಸ್ಯರ ಮೀಸಲು ಪಟ್ಟಿ, ಇದು ಎಲ್ಲವೂ ಕೂಡ ಕಾನೂನುಬದ್ಧವಾಗಿ ಆಗಿದೆ. ರೇವಣ್ಣ ಅವರು ಮಾತಾಡಿರ್ತಕ್ಕಂಥ ಮಾತಿನ ಬಗ್ಗೆ ನೇರವಾಗಿ DC ಅವರು ಖಂಡಿಸಿ ಮಾತಾಡಿದರು. ಅವರೊಬ್ಬರು ಹಿರಿಯ ಶಾಸಕರಿದ್ದಾರೆ, ಅವರು ಹಿರಿಯ ರಾಜಕಾರಣಿ ಇದ್ದಾರೆ, ಮಾಜಿ ಸಚಿವರಿದ್ದಾರೆ. ಅವರು ಇಷ್ಟೊಂದು ಹಗುರವಾಗಿ, ಇಷ್ಟೊಂದು ತುಚ್ಛವಾಗಿ ನಮ್ಮ ಬಗ್ಗೆ ಮಾತಾಡಿದ್ದಾರೆ, ಇದು ನನಗೆ ನೋವು ತಂದಿದೆ ಅಂತಕ್ಕಂಥ ನೋವಿನ ಮಾತುಗಳನ್ನು ಹೇಳ್ತಾನೇನೆ ಎಲ್ಲವೂ ಕೂಡ ಕಾನೂನುಬದ್ಧವಾಗಿ ಆಗಿದೆ. ಅವರು ಇಷ್ಟು ಹಗುರವಾಗಿ ಮಾತಾಡಬಾರ್ದು. ಒಬ್ಬ ಹಿರಿಯ ರಾಜಕಾರಣಿಯಾಗಿ ಏನಾದರೂ ತಪ್ಪುಗಳಿದ್ದರೆ ನಮಗೆ ಫೋನ್ ಮಾಡಲಿಕ್ಕೆ ಅವಕಾಶ ಇತ್ತು ಅಥವಾ ದೂರು ಕೊಡಲಿಕ್ಕೆ ಅವಕಾಶ ಇತ್ತು. ಅಷ್ಟೆಲ್ಲ ಇದ್ದರೂ ಕೂಡ ಇಷ್ಟೊಂದು ಹಗುರವಾಗಿ ನಮ್ಮ ಬಗ್ಗೆ ಏಕೆ ಮಾತಾಡ್ತಾರೆ, ಇದು ಜನರಿಗೆ ತಪ್ಪು ಸಂದೇಶ ಹೋಗೋದಿಲ್ವಾ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ರು. ಜೊತೆಗೆ ಅವರು ಅಧಿಕಾರಿಗಳನ್ನು ಹೆದರಿಸಲಿಕ್ಕೆ ಪ್ರಯತ್ನ ಮಾಡಿದ್ರೆ ಖಂಡಿತವಾಗಲೂ ಕೂಡ ನಾವು ಯಾವುದಕ್ಕೂ ಹೆದರೋರಲ್ಲ. ನಾವು ಅಂದರೆ ಶಿಕ್ಷಣವನ್ನು ಪಡೆದ್ರೆ ಮಹಿಳೆಗೆ ಗೌರವ ಸಿಗ್ತದೆ ಅಂತ ಹೇಳ್ತಿದ್ರು, ಶಿಕ್ಷಣವನ್ನು ಪಡ್ಕೊಂಡಿದ್ದೀವಿ. ಅಧಿಕಾರವನ್ನು ಪಡ್ಕೊಂಡ್ರೆ ಗೌರವ ಸಿಗ್ತದೆ ಅಂತ ಹೇಳ್ತಿದ್ರು, ಅಧಿಕಾರವನ್ನು ಪಡ್ಕೊಂಡಿದ್ದೀವಿ. ಒಬ್ಬ DC ಆದರೂ ಕೂಡ ಇಷ್ಟೊಂದು ತುಚ್ಛವಾಗಿ ಹಗುರವಾಗಿ ಮಾತಾಡಿದ್ರೆ ನಾವು ಇನ್ನೇನು ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾನೆ. ಯಾವುದೇ ಕಾರಣದಿಂದ ಈ ಮೀಸಲಾತಿ ಏನು ಪಟ್ಟಿ ಪ್ರಕಟ ಆಗಿದೆ ಇದೆಲ್ಲವೂ ಕೂಡ ಕಾನೂನುಬದ್ಧವಾಗಿ ಆಗಿದೆ. ಇನ್ ಕೇಸ್ ಏನಾದರೂ ಸಣ್ಣ ಪುಟ್ಟ ದೋಷಗಳಿದ್ದರೂ ಕೂಡ ಅದನ್ನು ಸರಿಪಡಿಸಲಿಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಾಧಿಕಾರಗಳಿದ್ದಾವೆ, ಅಥವಾ ನಮಗೆ ದೂರು ಕೊಟ್ಟರೂ ಕೂಡ ಅದು ಪರಿಶೀಲನೆ ಮಾಡ್ತೀವಿ. ಅದನ್ನು ಬಿಟ್ಟು ಈ ರೀತಿಯಾಗಿ ವೈಯಕ್ತಿಕವಾಗಿ ತುಚ್ಛವಾಗಿ ಹಗುರವಾಗಿ ಮಾತಾಡ್ತಕ್ಕಂಥದ್ದು ಎಷ್ಟು ಸರಿ ಅಂತಕ್ಕಂಥ ಪ್ರಶ್ನೆಯನ್ನು DC ಅವರು ಮಾಡಿದರು. ಎಷ್ಟೋ ಅಧಿಕಾರಿಗಳು ಅವ್ರ ಬಗ್ಗೆ ಮಾತಾಡಲಿಕ್ಕೆ ಹೆದರ್ತಾರೆ, ರೇಟಿಂಗಲ್ಲಿ ಕೊಡಿ ಅಂದರೂ ಕೂಡ ಯಾರು ಕೂಡ ರೆಡಿ ಇಲ್ಲ, ಇಂಥ ಪರಿಸ್ಥಿತಿ ಇದೆ ಅಂತಕ್ಕಂಥ ಮಾತುಗಳನ್ನು ಕೂಡ DC ಅವರು ಹೇಳಿದರು. DC ಅವರು ಈ ರೀತಿ ಮಾತಾಡಿದ ಬೆನ್ನಲ್ಲೇ ಮತ್ತೆ ರೇವಣ್ಣ ಅವರು ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತಾಡಿದರು. ಅಂದರೆ ಅವರು IAS ಮಾಡಿರ್ಬೋದು, ನಾನು ಸ್ವಲ್ಪ ಶಿಕ್ಷಣ ಕಡಿಮೆ ಪಡ್ಕೊಂಡಿರ್ಬೋದು, ಆದರೆ ನಾನು 2 ಲಕ್ಷದ ಜನರ ಪ್ರತಿನಿಧಿ, 2 ಲಕ್ಷ ಜನರಿಗಾಗಿ ನಾನು ಕೂಲಿ ಮಾಡ್ತಾಯಿದ್ದೀನಿ. ಯಾರೋ ಒಬ್ಬ ರಾಜಕಾರಣಿಯ ಮಾತು ಕೇಳಿ ಈ ಪಟ್ಟಿಯನ್ನು ಮಾಡಿದ್ದಾರೆ, ಆ ರಾಜಕಾರಣಿ ಯಾರು ಅಂತೇಳಿ ನಾನು ಮುಂದಿನ ದಿನಗಳಲ್ಲಿ ಹೇಳ್ತೀನಿ ಅಂತಕ್ಕಂಥ ಮಾತನ್ನು ರೇವಣ್ಣ ಅವರು ಹೇಳಿದ್ದಾರೆ. ಅಂದರೆ ಇದು ನೇರ ಇದು DC ವರ್ಸಸ್ JDS ಅಂತಕ್ಕಂಥ ಸ್ಥಿತಿ ನಿರ್ಮಾಣ ಆಗಿದೆ. ಇವತ್ತು JDSನ 100 ಕಾರ್ಯಕರ್ತರು DC ವಿರುದ್ಧ ಪ್ರತಿಭಟನೆಯನ್ನು ಕೂಡ ಮಾಡಿದ್ದಾರೆ. DC ಅವರ ವಿರುದ್ಧ ಘೋಷಣೆಗಳನ್ನು ಕೂಗಿದ್ದಾರೆ. ಅಂದರೆ ಈಗ ಗ್ರಾಮ ಪಂಚಾಯಿತಿಯ ಮೀಸಲು ಏನು ಪಟ್ಟಿ ಪ್ರಕಟ ಆಗಿದೆ ಇದನ್ನು ವಾಪಸ್ ತಗೋಬೇಕು, ಪರಿಷ್ಕರಣೆ ಮಾಡಬೇಕು ಅಂತಕ್ಕಂಥ ಆಗ್ರಹವನ್ನು ಇಟ್ಕೊಂಡು ಇವತ್ತು DC ಕಚೇರಿ ಎದುರು ಧರಣಿಯನ್ನು ಕೂಡ ನಡೆಸಿದರು. 100 ಜನರು ಬಂದಿದ್ದರು. ಅವರೆಲ್ಲರೂ ಕೂಡ DC ಅವರಿಗೇ ಮನವಿ ಕೊಟ್ಟಿದ್ದಾರೆ. ಅಂದರೆ ಈ ಒಂದು ಪಟ್ಟಿ ಕಾನೂನುಬದ್ಧವಾಗಿಲ್ಲ ಅಥವಾ ವೈಜ್ಞಾನಿಕವಾಗಿಲ್ಲ ಅಂತಕ್ಕಂಥ ಮಾತನ್ನು JDS ನಾಯಕರುಗಳು ಹೇಳ್ತಿದ್ದಾರೆ. ಆದರೆ DC ಅವರು ಹೇಳ್ತಕ್ಕಂಥದ್ದೇ ಬೇರೆ. ಕಾನೂನಿನ ಪ್ರಕಾರ ಒಮ್ಮೆ SC ಮೀಸಲು ಬಂದಿದ್ದರೆ ಮುಂದೆ ಅದು ರಿಪೀಟ್ ಆಗೋಗಿಲ್ಲ, ST ಮೀಸಲು ಬಂದಿದ್ದರೆ ಅದು ರಿಪೀಟ್ ಆಗೋಗಿಲ್ಲ, ಮಹಿಳೆ ಮೀಸಲು ಬಂದರೆ ಅದು ರಿಪೀಟ್ ಆಗೋಗಿಲ್ಲ. ಇದೆಲ್ಲವನ್ನು ಪರಿಗಣಿಸಿಯೇ ನಾವು ಮೀಸಲು ಪಟ್ಟಿಯನ್ನು ಪ್ರಕಟ ಮಾಡಿದ್ದೀವಿ. ಅದು ಯಾವುದೂ ಕೂಡ ಎಲ್ಲೂ ಕೂಡ ಕಾನೂನನ್ನು ಧಿಕ್ಕರಿಸಿ ಯಾವುದೂ ಕೂಡ ಆಗಿಲ್ಲ. ಆ ಥರದ್ದು ಏನಾರು ಆಗಿದ್ರೆ ನಮ್ಮ ಗಮನಕ್ಕೆ ತರ್ಬೋದು ಅಂತಕ್ಕಂಥ ಭಾಳ ಸ್ಪಷ್ಟವಾದ ಮಾತುಗಳನ್ನು ಹೇಳಿದ್ದಾರೆ. ಜೊತೆಗೆ ರೇವಣ್ಣ ಅವರು ಮೊನ್ನೆ ಮಾತಾಡಿದಾಗ ಹೇಳಿದರು, ಇವತ್ತು ಅಂದರೆ ಸೋಮವಾರ ನಮ್ಮ ಪಕ್ಷದ ಕಾರ್ಯಕರ್ತರು ಪ್ರತಿಭಟನೆ ಮಾಡ್ತಾರೆ, ಮುಂದಿನ ಸೋಮವಾರ ನಮ್ಮ ಪಕ್ಷದ ಎಲ್ಲ ಶಾಸಕರಿಗೂ ಸೇರಿ DC ಕಚೇರಿಗೆ ಮುತ್ತಿಗೆ ಹಾಕ್ತೀವಿ, ಈ ಪಟ್ಟಿ ಪರಿಷ್ಕರಣೆ ಆಗಲೇಬೇಕು ಅಂತಕ್ಕಂಥ ಎಚ್ಚರಿಕೆಯನ್ನು ಕೂಡ ರೇವಣ್ಣರು ಕೊಟ್ಟಿದ್ದಾರೆ. ಸೊ ಈ ಒಂದು ಮೀಸಲು ಪಟ್ಟಿ ಏನು ಪ್ರಕಟ ಆಗಿದೆ ಇದು ಜಿಲ್ಲಾಡಳಿತ ವರ್ಸಸ್ JDS ಅಂತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. JDSನವರು ಇದೊಂದು ಅವೈಜ್ಞಾನಿಕ
ಒಂದು ಏಕಪಕ್ಷೀಯವಾಗಿ ಮಾಡಲಾಗಿದೆ ಅಂತಕ್ಕಂಥ ಆರೋಪವನ್ನು JDS ಮಾಡ್ತಾ ಇದ್ದರೆ ಎಲ್ಲವೂ ಕೂಡ ಕಾನೂನುಬದ್ಧವಾಗಿದೆ. ತಪ್ಪಾಗಿದ್ದರೆ ಪ್ರಶ್ನೆ ಮಾಡಲಿಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕಾನೂನು ನಿಯಮಗಳಿದ್ದಾವೆ. ಆ ರೀತಿ ಮಾಡ್ದಲೇ ಬಿಟ್ಟು JDSನ ನಾಯಕರುಗಳು ಈ ರೀತಿಯಾಗಿ ತುಚ್ಛವಾಗಿ ಹಗುರವಾಗಿ DC ಗಳ ಬಗ್ಗೆ ಅಥವಾ ಅಧಿಕಾರಿಗಳ ಬಗ್ಗೆ ಮಾತಾಡೋದು ಸರಿಯಿಲ್ಲ ಅಂತಕ್ಕಂಥ ಮಾತನ್ನು ಅವರು ಹೇಳ್ತಾರೆ. ಮತ್ತೊಂದು ಕಡೆ JDS ನಾಯಕರು ಮಾತಾಡಿರ್ತಕ್ಕಂಥ ಮಾತಿಗೆ ಜಿಲ್ಲೆಯ ಸಂಸದರಾಗಿರ್ತಕ್ಕಂಥ ಶ್ರೇಯಸ್ ಪಟೇಲ್ ಅವರು ಕೂಡ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ರೇವಣ್ಣ ಅವರು ಇದರಲ್ಲಿ ಅವರೇ ಮೂಗು ತೂರಿಸಿದ್ದಾರೆ ಅಂತಕ್ಕಂಥ ಅನುಮಾನ ಮೂಡ್ತಾ ಇದೆ. ಯಾರೂ ಕೂಡ ಇದರಲ್ಲಿ ಹಸ್ತಕ್ಷೇಪ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಚುನಾವಣಾ ಆಯೋಗ ನಿರ್ದೇಶನದಂತೆ ಎಲ್ಲವೂ ಕೂಡ ಕಾನೂನುಬದ್ಧವಾಗಿ ಆಗಿದೆ. ಅಕಸ್ಮಾತ್ ಅದರಲ್ಲಿ ತಪ್ಪಾಗಿದ್ದರೆ ಪ್ರಶ್ನೆ ಮಾಡಲಿಕ್ಕೆ ಅವಕಾಶ ಇದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಅಧಿಕಾರಿಗಳ ವಿರುದ್ಧ ಈ ರೀತಿ ಮಾತಾಡ್ತಕ್ಕಂಥದ್ದು ಖಂಡನೀಯ ಅಂತಕ್ಕಂಥ ಮಾತನ್ನು ಅವರು ಹೇಳಿದರು. ಎಲ್ಲೋ ಒಂದು ಕಡೆ ಈಗೇನು ಹಾಸನ ಜಿಲ್ಲೆಯ ಗ್ರಾಮ ಪಂಚಾಯಿತಿಗಳು ಒಟ್ಟು 3542 ಸದಸ್ಯರು ಇದ್ದಾರೆ. ಅದರಲ್ಲಿ SC-ಗೆಷ್ಟು, ST-ಗೆಷ್ಟು, OBC-ಗೆಷ್ಟು ಮತ್ತು ಮಹಿಳೆಗೆಷ್ಟು ಎಲ್ಲವೂ ಕೂಡ ಮೀಸಲು ಆಗಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಆ ಒಂದು ಪಟ್ಟಿಯನ್ನು ಪ್ರಕಟ ಮಾಡಿರ್ತಕ್ಕಂಥದ್ದು ಈಗ ಒಂದು ರೀತಿ ರಾಜಕೀಯ ಜಟಾಪಟಿಯ ಜೊತೆಗೆ ಅಧಿಕಾರಿಗಳು ವರ್ಸಸ್ ರಾಜಕೀಯ ಪಕ್ಷ ಅಂತಕ್ಕಂಥ ಸ್ಥಿತಿ ಈಗ ನಿರ್ಮಾಣ ಆಗಿದೆ. ಕ್ಯಾಮರಾಮನ್ ಮಹೇಶ್ ಜೊತೆ ಮಂಜುನಾಥ್ KB, TV9 ಡಿಜಿಟಲ್ ಹಾಸನ.